ದ್ರಾಕ್ಷಿ, ಗೋಡಂಬಿ, ತುಪ್ಪ, ಒಣಕೊಬ್ಬರಿ, ಏಲಕ್ಕಿ, ಚಿರೋಟಿ ರವೆ ಇದನ್ನು ಚೆನ್ನಾಗಿ ಜರಡಿ ಹಿಡಿಯಬೇಕು. ಆಮೇಲೆ ತುಪ್ಪ ಹಾಕಿಕೊಂಡು ತುಪ್ಪ ಕಾದ ನಂತರ ಗೋಡಂಬಿ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಬೇಕು. ಚೆನ್ನಾಗಿ ಹುರಿದಾದ್ಮೇಲೆ ನೋಡಿ, ಈಗ ಕೆಂಪಾರ ಹುರಿದಿದೆ. ಅದನ್ನು ಎತ್ತಿ ಒಂದು ಪಾತ್ರೆನಲ್ಲಿ ಹಾಕ್ಕೊಂಡು ಸೈಡ್ ಇಟ್ಕೋಬೇಕು. ನೋಡಿ, ಇಷ್ಟು ಮಾತ್ರ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನೀವು ಫ್ರೈ ಮಾಡ್ಕೊಳ್ಳಿ. ಇದನ್ನು ಸೈಡ್ಗೆ ಇಟ್ಕೊಂಡು ಈಗ ಅದೇ ತುಪ್ಪಕ್ಕೆ, ಅದು ಕಾದಿರೋ ತುಪ್ಪಕ್ಕೆ ಒಣ ದ್ರಾಕ್ಷಿ ಹಾಕಿ. ಒಣ ದ್ರಾಕ್ಷಿನ ಸಣ್ಣ ಹುರಿನಲ್ಲಿ ಲೈಟಾಗಿ ಬೇಯಿಸ್ಕೊಂಡು, ಅದು ಒಣಗಿರೋ ದ್ರಾಕ್ಷಿ ಎಲ್ಲ ತುಪ್ಪನ ಹೀರ್ಕೊಂಡು ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ. ಅದನ್ನು ಎತ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ನೋಡಿ, ಅದೇ ರೀತಿ ಆಗುತ್ತೆ. ಈ ಥರ ದ್ರಾಕ್ಷಿ ಎಲ್ಲ ದಪ್ಪ ದಪ್ಪ ಆದಮೇಲೆ ಎತ್ತಿ ಅದರಲ್ಲಿ ಹಾಕ್ಕೊಳ್ಳಿ. ಗೋಡಂಬಿ ಜೊತೆಗೆ ಈ ದ್ರಾಕ್ಷಿನ ಕೂಡ ಹಾಕ್ಕೊಳ್ಳಿ. ಈಗ ಅದೇ ಇದರೊಳಗೆ ತುಪ್ಪದೊಳಕ್ಕೆ ರವೆ ಹಾಕ್ಕೊಳ್ಳಿ. ನಾನು 3/4 kg ರವೆ ತಗೊಂಡಿದ್ದೆ. ಈಗ ಒಂದು 400 ಗ್ರಾಮಷ್ಟು ಅಥವಾ 300 ಗ್ರಾಮಷ್ಟು ರವೆ ಹಾಕ್ಕೊಂಡಿದ್ದೀನಿ. ಈ ರವೆನ ಕೆಂಪಾರೆ ಹುರಿಬೇಕು. ಹುರಿ ಸಣ್ಣದಲ್ಲಿ ಇಟ್ಕೊಂಡು ಹುರಿರಿ. ಆಗಾಗ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇರಿ. ಅದು ಒಂದು ಮೈಲ್ಡ್ ಟೆಕ್ಸ್ಚರ್ ಬರೋವರೆಗೂ ಹೊಡ್ಕೋಬೇಕು. ಹುರಿ ಕಮ್ಮಿ ಇಟ್ಕೊಳ್ಳಿ ಯಾವತ್ತಿದ್ರೂ. ಈಗ ನೋಡಿ, ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಳ್ತಾ ಇದ್ದೀವಿ. ಆ ಬಿಸಿಗೆ ತುಪ್ಪ ಎಲ್ಲ ಪ್ರತಿಯೊಂದು ಟೆಕ್ಸ್ಚರು ಆ ರವೆಗೆ ಸೇರಿಕೊಳ್ಳುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಇದು. ಇದೇ ಥರ ಒಂದು 5 to 8 ಮಿನಿಟ್ಸ್ ನೀವು ಇದೇ ಸಣ್ಣ ಹುರಿನಲ್ಲಿ ಹುರಿದ್ರೆ ಈ ರವೆ ಕೆಂಪಾರ ಆಗುತ್ತೆ. ನೋಡಿ, ಈಗ ಒಂದು 3 ನಿಮಿಷ ಆಗಿದೆ. ಇಷ್ಟು ಮಾತ್ರ ಬಂದಿದೆ. ಈಗ ಕೈ ಆಡಿಸ್ತಾ ಇರಬೇಕು. ಆ ತುಪ್ಪ ಎಲ್ಲ ಪ್ರತಿಯೊಂದು ರವೆಗೂ ಟೆಕ್ಸ್ಚರ್ ಚೆನ್ನಾಗಿ ಸೇರ್ಕೊಳ್ಬೇಕು. ಯಾಕಂದರೆ ಇದಕ್ಕೆ ನೀರು ಅಥವಾ ಏನು ಹಾಕೋದಿಲ್ಲ ಬಿಸಿ ಮಾಡುವಾಗ. ಈಗ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೋಡಿ ಈಗ ಒಂದು 6 ನಿಮಿಷ ಆಗಿದೆ. ಈ ಥರ ಕೆಂಪಾರ ರವೆ ಬರುತ್ತೆ. ಇದೇ ರೀತಿ ನೀವು ಮಾಡ್ಕೋಬೇಕು. ಈಗ 8 ನಿಮಿಷ ಆಗಿದೆ. ಚೆನ್ನಾಗಿ ಹುರಿದಿದೆ ರವೆ. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಅದನ್ನು ಈ ದ್ರಾಕ್ಷಿ ಗೋಡಂಬಿ ಜೊತೆ ಮೇಲೆ ಹಾಕ್ಕೊಳ್ಳಿ. ನೋಡಿ, ಅದ್ರ ಮೇಲೆ ಹಾಕ್ಕೊಂಬಿಡಿ. ಈಗ ನಾನು ಅರ್ಧರಷ್ಟೇ ರವೆ ಹಾಕಿರೋದು. ಒಂದು 300 ಗ್ರಾಮ್ ರವೆ ಹುರ್ಕೊಂಡು ಇದರೊಳಗಡೆ ಹಾಕಿದ್ದೀನಿ.
ಈಗ ಸೈಡ್ ಇಟ್ಕೊಂಡಿರೋ ರವೆ ಒಳಕ್ಕೆ ಈಗ ಒಂದು 250 ಗ್ರಾಮ್ ಅಷ್ಟು ಸಕ್ಕರೆ ಹಾಕ್ತೀನಿ. ಅಂದರೆ ಒಂದು ಅರ್ಧ ಕಪ್ ಸಕ್ಕರೆ, 1/4 kg ಸಕ್ಕರೆ ಹಾಕಿ ಅದನ್ನು ಚೆನ್ನಾಗಿ ಆ ಬಿಸಿನಲ್ಲೇ ಆ ಸಕ್ಕರೆ ಕರಗಬೇಕು, ಆ ರೀತಿ ಮಾಡ್ತೀವಿ. ಈಗ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಒಂದು 2-3 ಸ್ಪೂನ್ ಅಷ್ಟು ಆ ಸಕ್ಕರೆ ಜೊತೆಗೆ ಬ್ಲೆಂಡ್ ಮಾಡ್ಕೊಂಡಿದ್ದೆ ಅದನ್ನು. ಈಗ ಎಲ್ಲರ ಮನೆಯಲ್ಲೂ ಮಾಡ್ಕೊತೀರಲ್ವ ಅದೇ ರೀತಿನೇ. ಮತ್ತೆ ತಿರ್ಗಾ ಅದೇ ಥರ ಇನ್ನೊಂದು ಉಳಿದಿರೋ 400 ಗ್ರಾಮ್ ರವೆನ ಬಾಣಲಿಯಲ್ಲಿ ಹಾಕಿ ಹುರ್ಕೊಳ್ಳಿ. ಸೇಮ್ ಪ್ರಾಸೆಸ್, ತುಪ್ಪ ಆಗಾಗ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಒಂದು 8-9 ನಿಮಿಷ ಅಷ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ. ತುಪ್ಪ ಚೆನ್ನಾಗಿ ಹಾಕಿ, ಹಾಕಿದಷ್ಟು ಉಂಡೆ ಕಟ್ಟಕ್ಕೆ ಚೆನ್ನಾಗಿರುತ್ತೆ, ಪ್ಲಸ್ ಜಾಸ್ತಿ ದಿನ ಉಳ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈಗ ಹುರಿದಿದ್ದಾದಮೇಲೆ ಒಂದು 8 ನಿಮಿಷದಾದಮೇಲೆ ಒಣಕೊಬ್ಬರಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಣಕೊಬ್ಬರಿ ಹಾಕಿದಾಗ ಸ್ವಲ್ಪ ಹುರಿ ಹಂಗೆ ಇರಲಿ, ಆಫ್ ಮಾಡಬೇಡಿ ಗ್ಯಾಸ್ನ. ಮೊದಲು ಆ ಸೈಡ್ನಲ್ಲಿ ಇಟ್ಕೊಂಡಿದ್ನಲ್ವ ಆ ರವೆನ ಈ ಹುರಿತಾ ಇರೋ ರವೆಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ, ಎಲ್ಲ ಒಟ್ಟಿಗೆ ಸೇರಿಸಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತು ಸ್ವಲ್ಪ ಉಳಿದ ಇನ್ನೊಂದು 1/4 kg ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹುರಿ ಹಂಗೆ ಇರಬೇಕು ಸಣ್ಣದಾಗಿ. ಆ ಸಕ್ಕರೆ ಎಲ್ಲ ಅದರಲ್ಲೇ ಕರ್ಕೊಳ್ಳುತ್ತೆ ಆ ಬಿಸಿಗೆ. ಈಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಕೊಂಡಾದ್ಮೇಲೆ ಒಂದು 1/4 ಲೀಟ್ರಷ್ಟು ಹಾಲು ತಗೊಳ್ಳಿ. ಸೈಡಲ್ಲಿ ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲಿಸ್ತಾ ಇರಿ ಒಂದು 10 ನಿಮಿಷದವರೆಗೂ. ಆ ಕಲಿಸೋ ಇದಕ್ಕೆ ಎಲ್ಲ ತುಪ್ಪ ಎಲ್ಲ ಮೈಲ್ಡಾಗಿ ಒಂಥರ ಮೈಲ್ಡ್ ಟೆಕ್ಸ್ಚರ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಸಕ್ಕರೆನೆಲ್ಲ ಚೆನ್ನಾಗಿ ಸಕ್ಕರೆ ಆ ಬಿಸಿಗೆ ಅವೆಲ್ಲ ಕರ್ಕೋಬೇಕು. ಕರ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಬಿಟ್ಟು ಮತ್ತೆ ಕಲಿಸ್ಕೊಳ್ಳಿ. ಉಂಡೆ ಬರುವಷ್ಟು ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಕಲಿಸ್ಕೊಳ್ಳಿ. ಆಗ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಪಾಯಸ ಆಗೋಗ್ಬಿಡುತ್ತೆ. ಸ್ವಲ್ಪ ಸ್ವಲ್ಪ ನೋಡಿ, ಈಗ ನಾನು ಹಾಕ್ತಾ ಇದ್ದೀರಲ್ವ ಇದೇ ರೀತಿ ಹಾಕಿ ಲೈಟಾಗಿ ಕಲಿಸ್ಕೊಳ್ಳಿ. ಆ ರವೆ ಹಾಲನ್ನು ಹೀರ್ಕೊಂಡು ಒಂದು ಮುದ್ದೆ ಅಷ್ಟು ಒಂದು ಟೆಕ್ಸ್ಚರ್ ಬರುತ್ತೆ, ಲೈಟ್ ಟೆಕ್ಸ್ಚರ್ ಬರುತ್ತೆ. ನೋಡಿ, ಸಾಲಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಸ್ವಲ್ಪ ಹಾಕೋತಾ ಇರಿ. ಆದರೆ ಇದು ಹಾಲು ಬಿಸಿ ಹಾಲನ್ನೇ ಹಾಕಬೇಕು, ತಣ್ಣಗಿರೋ ಹಾಲನ್ನ ಹಾಕಬಾರ್ದು. ಹಾಲೆಲ್ಲ ರವೆ ಹೀರ್ಕೊಂಡ್ಮೇಲೆ ಸ್ವಲ್ಪ ಕೈಯಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ರವೆ ರವೆ ಅಂಥದ್ದು ಕೈಗೆ ಸಿಕ್ಕಿದ್ರೆ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನೋಡಿ, ಈಗ ಸ್ಪೂನಲ್ಲೆಲ್ಲ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಕ್ಲೀನಾಗಿ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡು, ಈಗ ನೀವು ಮುದ್ದೆ ಮಾಡ್ತೀರಿ ಅಲ್ವಾ, ಆ ರೀತಿ ಟೆಕ್ಸ್ಚರ್ ಬರೋವರೆಗೂ ಹಾಲು ಹಾಕ್ಕೊಳ್ತಾ ಇರಿ. ಈ ಅಂಗಡಿಗಳಲ್ಲಿ ಮಾರೋದೆಲ್ಲ ತುಂಬ ಡ್ರೈ ಇರುತ್ತೆ, ಆದರೆ ಇದು ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನೋಡಿ, ಕಲಿಸ್ತಾ ಕಲಿಸ್ತಾ ಈ ರೀತಿ ಟೆಕ್ಸ್ಚರ್ ಬಂದಿದೆ. ಇದು ಒಂಥರ ಕೇಸರಿ ಬಾತ್ ಥರ ಆಗೋಗ್ಬಿಡುತ್ತೆ. ಸ್ವಲ್ಪ ಬಿಡಿ ಉದುರುವಾಗಿರುತ್ತೆ. ಈಗ ಎಲ್ಲ ಒಂದು ಮಾಡಿ ತಟ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ ಇದು ಉಂಡೆ ಕಟ್ಬೋದು ಅನ್ನೋ ಮಟ್ಟಕ್ಕೆ ಬಂದಾಗ ಆಗ ಉಂಡೆ ಕಟ್ಟಿ. ನೋಡಿ, ಈಗ ಉಂಡೆ ಕಟ್ತಾ ಇದ್ದಾರೆ. ಬರೀ ಒಂದು ಕೈಯಲ್ಲೇ ಉಂಡೆ ಕಟ್ಬೋದು ಇದನ್ನು. ನೋಡಿ, ರವೆ ಉಂಡೆ ರೆಡಿ. ಬೇಕಾದ್ರೆ ನೀವು ಇದನ್ನು ಒಂದು ತಿಂಗಳು ಇಟ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.